ಚಿಕ್ಕಬಳ್ಳಾಪುರ 29 ಕಿಲೋಮೀಟ್ರ್ ಅಷ್ಟೇ. ಹೈದ್ರಾಬಾದು ಓಹೋ 533 ಕಿಲೋಮೀಟರ್ಸ್. ವಂದನೆಗಳು. ಮಟನ್ ಮಾಡಿ ತಿಂದು ಫುಲ್ ಎಂಜಾಯ್ ಮಾಡೋದೆ. ಅಲ್ಲೂರಲ್ಲಿ ಒಂದೇ ಒಂದು ವೀಡಿಯೋ ಮಾಡ್ತೀನಿ ನೋಡಿ ಗೈಸ್. ಎಲ್ಲ ನಿಮ್ಗೊಂದು ಸರ್ಪ್ರೈಸ್ ವೀಡಿಯೋ ಐತೆ, ಅಲ್ಲೆಲ್ಲ ಮಸ್ತಾಗೈತೆ. ನನ್ನ ನೇಚರೇ ಫಸ್ಟ್ ಟೈಮ್ ನೇಚರ್ ಅಂದರೆ ಇಷ್ಟ. ಅಲ್ಲೆಲ್ಲ ಮಸ್ತಾಗಿರ್ತದೆ ಗಾಯ್ಸ್. ವ್ಯೂ ನೋಡಿ ಗಾಯ್ಸ್. ಇಂದ ಇವಾಗ ಇದೊಂದೇ ಸಿಗ್ನಲ್ಲು. ಅಲ್ಲಿಂದ ಇಲ್ಲಿಗೆ ಒಂದು 30 ಕಿಲೋಮೀಟ್ರ್ ಬಂದಿರ್ತೀವಿ. ಅಲ್ಲಿಂದ ಇಲ್ಲಿಗೆ ಒಂದೇ ಸಿಗ್ನಲ್ಲು. ಇನ್ನು ಬರ್ತಾವೆ ನೋಡ್ರಿ ಸಿಗ್ನಲ್ಗಳು ಸ್ಟಾರ್ಟ್ ಆಯ್ತದೆ. ಆದರೂ ಇರ್ಬೇಕು, ಏನು ಮಾಡೋಕ್ಕಾಗಲ್ಲ. ರೂಲ್ಸ್ ಯಾರು ಕಾರಲ್ಲಿ ಯಾರೂ ಇಲ್ಲ. ಅವರೇ ಗೈಸ್ ತುಂಬ ದೂರ ಟ್ರಾವೆಲ್ ಆಗೋಯ್ತು. 1 ಗಂಟೆ ಮೇಲೆ ಆಗೈತೆ, 3 ಗಂಟೆ. ಏನಾದರೂ ತಿನ್ನಬೇಕು, ಎನರ್ಜಿ ಬೇಕಲ್ಲ ಹೋಗೋಕ್ಕೆ. ಬಂತು ಗಾಯ್, ಸಿಗ್ನಲ್ಲು ಬಂತು. ಕುತ್ಕೊಳಕ್ಕೆ ಐತೆ ಎಲ್ಲ ಗಾಯ್ಸ್. ಗಾಯ್ಸ್ ನೋಡಿ ಗಾಯ್ಸ್, ಏನು ಕೆರೆ. ಅಯ್ಯೋ ಗಾಯ್ಸ್, ಏನಾದ್ರು ತಿನ್ಬೇಕು ಇವಾಗ. ಬೇಕ್ರಿ ಹತ್ರ ಬಂದಿದ್ದೀವಿ, ಏನಾದ್ರು ತಿನ್ನೋದೇ ಹೊರತು ಕಾಲಿಲ್ಲ ನಿಜವೂ. ಇನ್ನೊಂದು 5 ಕಿಲೋಮೀಟರ್ಸ್ ಅಷ್ಟೇ ನಮ್ಮೂರಿಗೆ ಇಲ್ಲಿಂದ. ನೀವೇನಾದರೂ ಈ ಪಪ್ಸ್ನ ನೋಡ್ಬಿಟ್ರೆ ಫುಲ್ ಗಾಬರಿ ಆಗೋಯ್ತೀರ, ಅಷ್ಟು ದಪ್ಪ ಇದೆ. ಹೆಂಗೆ ಎಷ್ಟು ದಪ್ಪ ಪಪ್ಸು. ಈ ಪಪ್ಸ್ ನನಗೆ ಒಂದು ಪಕ್ಕೆಗೂ ಸಾಲಲ್ಲ. ವಿಡಿಯೋ ಮಾಡ್ತಿದ್ಯಾ? ಒಂದು ಪಕ್ಕೆಗೂ ಸಾಲಲ್ಲ, ಎಷ್ಟು ದಪ್ಪ ಇದೆ ಗಾಯ್ಸ್. ಇದು ನೋಡ್ರಿ ವ್ಯೂ ಸಾಕಾಗೈತೆ. ನಾನೇ ಇವಾಗ ಅಲ್ಲಿಂದ ಸ್ವಲ್ಪ ಗಾಡಿ ಓಡಿಸ್ಕೊಂಬಂದೆ, ಬ್ಲಾಗ್ ಮಾಡೋಕ್ಕಾಗಲ್ಲ. ಇದು ಆನ್ ಆಫ್ ಮಾಡಬೇಕು. ನಾನು ಹಂಗೆ ಮಾಡೋದು. ಅದಕ್ಕೆ ನಮ್ಮ ಅಂಕಲ್ಗೆ ಕೊಟ್ಟರೆ ನೀವೇ ಟ್ರೈ ಮಾಡಿರಿ ಅಂತ. ಸೊ ಇವಾಗ ಸ್ವಲ್ಪ ಬೇಗ ಹೋಗ್ಬೇಕು, ಅದಕ್ಕೆ ನಮ್ಮ ಅಂಕಲ್ಗೆ ಕೊಟ್ಟೆ ನಾನು. ಇದನ್ನ ಆನ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಟೈಮ್ ಹೋಗ್ಬಿಡುತ್ತೆ. ಸೊ ನಮ್ಮ ಅಂಕಲ್ಗೆ ಕೊಟ್ಟೆ ಓಡಿಸ್ರಿ ಅಂತ. ಒಂದು ಪಪ್ಸ್ ಅಲ್ಲ, ಅದು ಹಾಫ್ ಪಪ್ಸು ಇಲ್ಲ. ಅಯ್ಯೋ ದೇವ್ರಿ, ಕಾಲು ಪಪ್ಸ್ ತಿಂದು ಒಂದು ಜ್ಯೂಸ್ ಕುಡ್ದು 1 ಸೆಕೆಂಡು ಇರ್ತೀರಾ ಹೋಯ್ತಾ ಇದ್ದೀವಿ. ಇದೊಂದು 5 ಕಿಲೋಮೀಟರ್ಸ್ ಅಷ್ಟೇ ಚಿಕ್ಕಬಳ್ಳಾಪುರಗೆ. ಅದಾದಮೇಲೆ ಅಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇದೆ ಗಾಯ್ಸ್. ವಿ ರೀಚ್ ಚಿಕ್ಕಬಳ್ಳಾಪುರ ಹೈವೇ. ಇದು ಹೈವೇ ಅಂದಾಗೈತಿ ಇಲ್ಲಿ. ಆ ಕಡೆ ಅವಾಗ ಸಿಟಿಯಿಂದ ಹೋಗ್ಬೇಕಾಯ್ತು, ಇವಾಗ ಡೈರೆಕ್ಟ್ ಹೈವೇ ಮಾಡವ್ರೆ. ಅಲ್ಲಿಂದ ಹೋಗ್ಬೋದು ಆರಾಮಾಗಿ. ಸಿಟಿಯಿಂದ ಹೋಗ್ಬೇಕು ಅಂದರೆ ಸ್ವಲ್ಪ ಕಷ್ಟ. ಹಿಂಗೆ ಹೋಗ್ಬಿಡೋಣ. ಸೈಕ್ ಏನಂದರೆ ನನ್ನ ಫೇವ್ರೆಟ್ ಕಾರ್ ಇಲ್ಲಿ ಐತೆ ನೋಡ್ರಿ. ಮಸ್ತಾಗಿ ಮಾಡ್ಸೋನಿ. ಹಾಕ್ಸ್ಬೇಕು ಸ್ವಲ್ಪ, 1 ನಿಮಿಷ. ಏನು ಫ್ಲಾಟ್ ಮಾಡ್ಸೋಣ ಗಾಯ್ಸ್, ನಿಜವಾಗ್ಲೂ ಸಕ್ಕತ್ತಾಗಿ. ಪ್ಲೇಸ್ ಎಲ್ಲ ನನಗೆ ಇಷ್ಟ, ಸಕ್ಕತ್ತಾಗಿ ಕಾಣಿಸುತ್ತೆ. ಅಲ್ಲಿಂದ ನೋಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಆ ಕಡೆ ಎಲ್ಲ. ಅದಕ್ಕೆ ನಮ್ಮೂರಿಗೆ ಬರೋಕ್ಕೆ ಇಷ್ಟ, ಇದೆಲ್ಲ ನೋಡಬೇಕು ಅಂತ. ಚೆನ್ನಾಗಿರುತ್ತೆ ನೋಡಿ ಗಾಯ್ಸ್. ನೋಡಿ ಸಕ್ಕತ್ತಾಗೈತೆ. ಹಿಂಗಿರ್ತದೆ. ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ಫುಲ್ಲು ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ ಇಲ್ಲೂ. ಅದು ನನಗಂತೂ ಚೆನ್ನಾಗಿ ಗೊತ್ತು. ಹಿಂಗೆ ಇದ್ರೆ ಚೆನ್ನಾಗಿರುತ್ತಪ್ಪ, ಯಾವ ಬಿಲ್ಡಿಂಗು ಬೇಡ. ಇತ್ತೀಚೆಗೆ ನನಗೆ ಏನು ಸಕ್ಕತ್ತಾಗಿ ಅಪ್ಪ, ಏನಿದು ನಿದ್ದೆ ಬರ್ತೈತೆ. ಅಯ್ಯಯ್ಯೋ, ನಿದ್ದೆ ಇವನು ಯಾವನ ಹೇಗೆ ಬರ್ತದೆ ಅದೆಲ್ಲ. ನಿದ್ದೆ ಇವಿ ಎಳಿತೈತೆ. ಅಯ್ಯಯ್ಯೋ, ನನ್ನ ಗಾಡಿಯಲ್ಲೋದ್ರೂ ನಿದ್ದೆ ಬರ್ತೈತಲ್ಲ. ಗಾಯ್ಸ್, ಬಂಡೆ ಹೆಂಗೆ ಕೊಡ್ದು ಹಾಕ್ಬಿಟ್ಟವ್ರೆ. ಬಾಕ್ಸ್ ಹೆಂಗೆ ಕಟ್ ಮಾಡವ್ರೆ, ಅಪ್ಪ ಸ್ವಾಮಿ. ಇಲ್ಲಿ ನಾವು ಆ ಕಡೆ ಈ ಕಡೆ ಬಂಡೆ ಕೊರ್ದಿರ್ತಾರೆ, ಅದ್ರ ಸೆಂಟ್ರಲ್ ಇದ್ದೀವಿ. ಆ ವ್ಯೂ ನೋಡ್ಬೇಕು, ಸಾಕತ್ತಾಗೈತೆ. ಸರ್ ಹೋಗೋಕ್ಕೆ ಸಾಕತ್ತಾಗಿರ್ತದೆ. ನಾನು ಎಷ್ಟು ಸರಿ ಹೋಗಿರ್ತೀನೋ. ಸೈಕು
ಇದೇ ನೋಡಿ ಗಾಯ್ಸ್, ಪ್ರದೀಪ್ ಈಶ್ವರ್ ಅವರು ಕಟ್ಟಿಸಿರೋ ಕಾಲೇಜು ನೋಡಿ ಹೆಂಗೆ ಕಟ್ಸವ್ರೆ. ಸ್ವಲ್ಪ ರೋಡು ಮಿಸ್ಕನ್ಫ್ಯೂಸ್ ಆಗೋಯ್ತು, ಯಾಕಂದರೆ ನನಗೆ ಹೊಸದು ಅನಿಸ್ತಿದೆ. ನಮ್ಮೂರು ನನಗೆ ನೋಡಿ ಅಲ್ಲಿ ಲೆಫ್ಟ್ ತಗೋಬೇಕಾಗಿತ್ತು. ಸೊ ಯೂಟರ್ನಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟು ದೂರ ಏನಿಲ್ಲ. ಇಲ್ಲೇ ಪೆರೇಸಂದ್ರ ಅಂತಾರೆ ಇದನ್ನ. ಇಲ್ಲಿ ಚಕ್ಲಿ ಸಿಗ್ತದೆ, ನಿಜವಾಗ್ಲೂ ಏನು ಟೇಸ್ಟ್ ಇರ್ತದೋ ಸಖತ್ತಾಗಿರುತ್ತೆ. ಬಸ್ಸಲ್ಲಿ ಬರ್ಬೇಕಾರೆ ಬರ್ತಾರೆ, ನಾವು ಅಯ್ಯೋ ಇಲ್ಲಿ ಹೋಗ್ಬೇಕಾರೆ ಯಾರು ಬರಲ್ವೇ, ಇಲ್ಲ ಅವರು ಒಬ್ಬರು ಬರ್ತಾಯಿಲ್ಲ. ತಗೊಳ್ರಿ ಚಕ್ಲಿ ಅಂತ ಬರಲೇ ಇಲ್ಲ. ನಾವೇನು ಬಸ್ಸಲ್ಲಿ ಹೋಗ್ತಿದ್ದೀವ, ನಮ್ಮ ಅಮ್ಮ ತಂದಿರ್ತಾರೆ, ಅವ್ರ ಬಸ್ಸಲ್ಲಿ ನಾವು ಗಾಡಿಯಲ್ಲಿ. ಪರವಾಗಿಲ್ಲ, ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ. ಇನ್ನು 10 ಕಿಲೋಮೀಟರ್ಸ್ ಅಷ್ಟೇ ನಮ್ಮೂರ್ಗೆ. ಗಾಯ್ಸ್ ಅಪ್ಪ ಇದನ್ನ ಭಯಂಕರ ಕೊರ್ದಾಕ್ಬಿಟ್ಟವ್ರೆ. ವಾವ್, ದ ಗ್ರೀನಿ ಪ್ಲೇಸ್. ಸಡನ್ನಾಗಿ ರೋಡಿಗೆ ಯಾವ ಬಂದ್ಬಿಡ್ತವೆ ಅಪ್ಪ. ಒಂದ್ಸರಿ ಹಂಗೆ ಆಗಿತ್ತು. ಓದಿಗೆದೇನೋ ಒಂದ್ಸರಿ ಹಾವು ಅನ್ಕೊಬಿಟ್ಟಿದ್ದು, ಒಂದೊಂದ್ಸರಿ ಹಾವೇ ರಿಯಲ್ ಆಗಿ ಬಂದ್ಬಿಟ್ಟಿತ್ತು. ಆಹಾ, ಏನು ಸಾಕಾಗೈತಿ. ಇಲ್ಲ ಹೋಗಕ್ಕೆ ಮಜಾನಪ್ಪ, ಬ್ಯೂಟಿ. ಫುಲ್ಲು ಗಾಯ್ಸ್, ಏನು ಆ ಕಡೆ ಫುಲ್ಲು ಮರ, ನಿಜವಾಗ್ಲೂ ಸಾಕಾಗಿರುತ್ತೆ. ನೈಟಲ್ಲಿ ಬಂದರೆ ಕಾಣಿಸೋದೇ ಇಲ್ಲ, ಎಲ್ಲೋ ಕಾಡಲ್ಲಿ ಹೋಯ್ತಾ ಇರೋ ಥರ ಇರುತ್ತೆ. ದ್ರಾಕ್ಷಿ ಎಲ್ಲ ಇದೆ ಗಾಯ್ಸ್. ನಾನು ಹೆಸರು ಕದ್ದಿದ್ದೀನೋ ಇಲ್ಲೆಲ್ಲ ಕದ್ದಿದ್ದೀವಿ, ಎಲ್ಲ ದ್ರಾಕ್ಷಿನೇ, ದ್ರಾಕ್ಷಿ ತೋಟ. ಟೆಂಪಲ್ ಇದಾರೆ ನೋಡಿ ಗಾಯ್ಸ್. ಇನ್ನೊಂದು 5 ಕಿಲೋಮೀಟರ್ ಅಷ್ಟೇ. ಬೆಂಗಳೂರಿಂದ ಈ ಚಿಕ್ಕಬಳ್ಳಾಪುರ ಗಂಟ ಬಂದಿದ್ದೀನಿ. ವೆದರ್ ಸೇಮ್ ಒಂದೇ ಕಂಡೀಷನಲ್ಲಿ ಐತೆ. ಸೇಮ್ ಬ್ಲೂ ಸ್ಕೈ, ಸೇಮ್ ವೈಟ್ ಇದು ಮೋಡ ಹಾಗು. ಅಲ್ಲಿಂದನೂ ಇಲ್ಲಿ ಗಂಟನೂ ಸೇಮ್ ಐತೆ ಎಲ್ಲ. ಒಂದು ಕಡೆ ಮಳೆ ಇಲ್ಲ, ಬಿಸಿಲಿಲ್ಲ. ಸೊ ಬಿಸಿಲು ಅಂದರೆ ಬಿಸಿಲೈತೆ ಸ್ವಲ್ಪ, ಆದರೆ ಮಳೆ ಇಲ್ಲ ಎಲ್ಲನೂ. ಅಪ್ಪ ಅಂಕಲ್ ನೋಡಿದ್ರಕ್ಕೆ ಡ್ಯೂ ಕೊಡ್ಸ್ಕೋಯ್ತವ್ರೆ ಅಪ್ಪ. ಗಾಡಿ ಓಡಿಸ್ಬಿಟ್ರೆ ಅಂಕಲ್ಗಳು ಓಡಿಸ್ಬೋದು, ಬಟ್ ನೋಡಿಲ್ಲ. ಪಂಚ ಎಲ್ಲ ಕಟ್ಕೊಂಡು ಸಾಕಾದಾಗ ಹೋಯ್ತವ್ರು ಅವರು ಅಂತ. ಏನು ಬಂತು, ಅಲ್ಲೊಂದು ಕೆರೆ ಇದೆ ಗಾಯ್ಸ್, ಅದು ನಿಮ್ಗೆ ತೋರಿಸ್ಬೇಕು. ಚಾರ್ಜಿಂಗ್ ಬೇರೆ ಇಲ್ಲ. 1 ನಿಮಿಷ, ಒಂದು 2 ನಿಮಿಷ ಹೋಗ್ಬಿಡ್ತೀವಿ, ರೀಚ್ ಆಯ್ತೀವಿ ಅಲ್ಲಿಗೆ. ಬಂತು ನೋಡಿ, ಇದು ಗುಡಿಬಂಡೆ ಕೆರೆ. ಸಖತ್ತಾಗೈತೆ ಮಾತ್ರ. ಇದೇನೋ ಅವಾಗ ಹೇಳ್ತಾಯಿದ್ರು, ಏನಂತಂದರೆ ಇದು ಅದು ಗುಡಿಬಂಡೆ ಬೆಟ್ಟ ಐತಲ್ಲ ಅಲ್ಲಿ, ಅದ್ರ ಮೇಲಿಂದ ನೋಡಿದ್ರೆ ಇದು ಇಂಡಿಯಾ ಮ್ಯಾಪ್ ಥರ ಕಾಣಿಸುತ್ತಂತೆ. ಇದು ಕೆರೆ ಇಂಡಿಯಾ ಮ್ಯಾಪ್ ಥರ ಇರುತ್ತಂತೆ. ಇದು ಸ್ಟೋರಿ ಏನೇನೋ ಇದಪ್ಪ ಯಪ್ಪ ಸ್ವಾಮಿ, ಏನೇನು ಹೇಳ್ತಾ ಇದ್ರು ನಮ್ಮ ಅಜ್ಜಿ. ನೋಡ್ರಿ ಹೆಂಗೈತೆ, ನಿಜವಾಗ್ಲೂ ಸಖತ್ತಾಗೈತಿ ಕೆರೆ ಮಾತ್ರ. ಬಲೆ ಹಾಕವ್ರೆ, ಮೀನು ಹಿಡಿಯೋದು. ಅಲ್ಲಿ ನೋಡ್ರಿ ಕಾಣಿಸ್ತೈತೆ ಲೈಟಾಗಿ. ಇದೆಲ್ಲ ಬಲೆನೇ ನೋಡ್ರಿ, ವೈಟ್ ಹೆಂಗೈತೆ ನೋಡ್ರಿ. ಹಿಂದಿ ಇದ್ಬಿಡ್ರಿ, ಈ ಕಡೆ ನೋಡ್ರಿ. ಅದೇ ಗುಡಿಬಂಡೆ ಬೆಟ್ಟ. ಅಷ್ಟೇ ಮುಗಿದು ಕೆರೆ. ಮೀನು ಹಿಡಿತಾವ್ರೆ. ದಟ್ಸ್ ಇಟ್.
ಗುಡಿ ಬಂಡೆ ಅಂತ ಅಂದರೆ ನೀವು ಯಾವತ್ತನ ಬಂದರೆ ಊರಿಗೆ ನಾನೊಂಥರ ಒಂದು ಕಡೆ ತೋರಿಸ್ತೀನಿ. ಎಲ್ಲೇ ತಿಂದರೂ ಚೆನ್ನಾಗಿರುತ್ತೆ. ಏನು ಸಕ್ಕತ್ತಾಗಿರುತ್ತೆ ಅಂದರೆ ಬಜ್ಜಿ, ನಿಜವಾಗ್ಲು ಏನು ಟೇಸ್ಟು ಗಾಯ್ಸ್, ಅಪ್ಪ ಮಸ್ತಾಗಿ ಮಾಡ್ಕೊಳ್ತಾರೆ ಅದಂತೂ ಬಜ್ಜಿ. ಇಲ್ಲೆಲ್ಲ ಕ್ಯಾಮ್ರಾ ಹಿಡ್ಕೊಂಡ್ರೇ ಎಲ್ಲ ಒಂಥರ ನೋಡ್ತಾರೆ. ಗುಡಿ ಬಂಡೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು ಇವಾಗ ಒಂದು ವರ್ಷದಿಂದ ಮಾಡಿರೋ ರೋಡ್ ಇದೆಲ್ಲ ಗಾಯ್ಸ್. ಅರುಣಾಡ ಎಲ್ಲ ಇದು ಗೊತ್ತಾ, ಫಸ್ಟ್ ಮಾಡಿರೋ ಅರುಣಾಡ ತೋರಿಸ್ತೀನಿ ರೀ. ಎಲ್ಲ ಅವ್ರದ್ದು ಇದೆ ಅರುಣಾಡ ನೋಡಿ ಗಾಯ್ಸ್. ಇಲ್ಲೊಂದಿತ್ತು ಅರುಣಾಡ ಅಷ್ಟೇ, ಫಸ್ಟ್ ಸ್ಟಾರ್ಟಿಂಗ್ ಇದೆ ಅನಿಸುತ್ತೆ. ಅಜ್ಜಿಗೆ ಎಲೆ ತಗೊಬೇಕು, ಖುಷಿ ಪಡ್ತಾರೆ ನೋಡಿ ಗಾಯ್ಸ್. ಏನು ಫ್ರೆಶ್ ಆಗೈತೆ, ಅಂತೈತೆ. ನಾವು ತಿನ್ನಲ್ಲ, ಬಟ್ ನಮ್ಮ ಅಜ್ಜಿಗೆ. ಹಾಂ ಇವರೇ ಹಾಂ ಬಜ್ಜಿ, ಹಾಂ ಬಿಸಿನೇ ಹಾಕ್ತಾರೆ. ಹಂಗೆ ಬಿಸಿ ಬಿಸಿ ಬಜ್ಜಿ. ನೋಡಿ ಗಾಯ್ಸ್, ಬೇಯ್ತಾ ಐತೆ, ಕಬಾಬ್ ಬೇಯ್ದಂಗೆ. ಅಣ್ಣ ಕಟ್ಸಿ ಮಸಾಲ ಎರಗಡ್ಲೆ ಸರ್ಕದ ಅಟ್ಲೆ ಹಿಂಡೆ ಜಿನ ಕಟ್ ಮಾಡಿಬಿಟ್ಟು ಏನಪ್ಪ ಅದಕ್ಕೆ ಖಾರ ಮತ್ತು ಈರುಳ್ಳಿ ಹಾಕ್ತಾರೆ, ಸಕ್ಕತ್ತಾಗಿರ್ತದೆ. ಹಂಗೆ ಅಷ್ಟೇ, ತಿನ್ನೋದೇನು. ಹೆಲ್ಮೆಟ್ ಹಾಕ್ಕೊಂಡೇ ಇದ್ದರೆ ಒಂದೆರಡು ನಿಮಿಷಕ್ಕೆ ಸ್ನಾನನೇ ಆಗೋಯ್ತೀನಿ. ನಾನಂತೂ ತಲೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಯಪ್ಪ, ಇಷ್ಟೇ ಬಿಸಿಲಿರೋದು, ಆದರೂ ಈ ರೇಂಜ್ಗೆ ಕೆರೆ ಪಕ್ಕನೇ ಇದೆ, ತಣ್ಣಗಿರ್ಬೇಕು ತಾನೇ. ಇದೇನು ಇಷ್ಟೊಂದು. ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ ನಮ್ಮ ಅಜ್ಜಿಯವರವ್ರಿಗೆ. ಟೋಟಲ್ ನಾವು ಬೆಂಗಳೂರಿಂದ ಇದು ನಮ್ಮ ಸರ್ ಅವ್ರ ಮನೆ, ಅವರೇನೋ ಗೊತ್ತಿಲ್ಲ, 4 ಬಸ್ಸು ಇಳದೆ ಹತ್ಬೇಕು ನಾವು. 4 ಬಸ್ ಹತ್ಬೇಕು. ಗಾಯ್ಸ್ ಇಲ್ಲಿ ಜಪಾನ್ ಅವರು ಟಿಬೇಟಿಯನ್ಸು ಗೊತ್ತಿಲ್ಲ, ಬಂದು ಅದೇನೋ ಕಟ್ಟವ್ರಲ್ಲಿ ಕಟ್ಟವ್ರೆ. ಅದೇನೋ ಕಾಣಿಸ್ತಿರ್ಬೇಕೇನೋ, ಜಪಾನೀಸ್ ಮನೆ ಕೊಟ್ಬಿಟ್ಟವ್ರೆ ಅಲ್ಲಿ. ಇಲ್ಲೆಲ್ಲ ತೋಟನೇ. ನಮ್ಮ ತೋಟ ಐತೆ, ನಮ್ಮದು ಹೊಲ ರಾಗಿ ಮತ್ತು ಕಡಲೆ ಬೀಜ ಹಾಕಿದ್ದೀವಿ. ತೋರಿಸ್ತೀನಿ ಬನ್ನಿ, ಕಾಯಿ ಬಿಟ್ಟಿದ್ದ ಸಾಕಾಗಿರ್ತದೆ. ಇಲ್ಲಿಂದ ಕಾಣಿಸ್ತೈತೆ ನೋಡಿ ಗಾಯ್ಸ್. ಜಪಾನ್ ಅವರು ಟಿಬೇಟಿಯನ್ಸ್ ಅನ್ಸುತ್ತೆ ಅವ್ರು ಕಟ್ಟಿರೋದು. ಇಲ್ಲೆಲ್ಲ ಬಂದ್ಬಿಟ್ಟು ಟಿಬೇಟಿಯನ್ಸು, ಅನ್ಎಕ್ಸ್ಪೆಕ್ಟೆಡ್. ಏನು ಮಸ್ತಾಗೈತಪ್ಪ ಇಲ್ಲೆಲ್ಲ. ಇದು ಹಾಸ್ಟ್ಲು, ಅದ್ಯಾವುದೋ ಇದಪ್ಪ. ಅವಾಗ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಏನೋ ಹಾಸ್ಟ್ಲಿದೇನೋ. ನಮ್ಮೂರು ಬಂತು ಅಷ್ಟೇ. ವಿ ರೀಚ್ ಕೊಂಡಹಾವಳಹಳ್ಳಿ. ಸಿ ಮಯೂರು. ನಮ್ಮೂರು ನೋಡಿ ಗಾಯ್ಸ್, ನಮ್ಮೂರು. ಇಲ್ಲೆಲ್ಲ ಒಂದೇ ಜಿಮ್ ಅಂದ್ಕೊಂಡು ಕಲ್ಲೆತ್ತಾ ಇದ್ದ ನಾವು. ಇಲ್ಲೇ ಜಿಮ್ ಮಾಡ್ತಾ ಇದ್ದೀವಿ ಬೆಟ್ಟದಲ್ಲಿ ನಾವು. ಅವಾಗೆಲ್ಲ ವಾಮಪ್ ಜಿಮ್ಮು ಎಲ್ಲ ಹೊಲ. ಇದು ಈ ಥರ 3ನೇ ಸಾಲು ನಮ್ಮದು ಹೊಲ. ಇದೊಂದು ಅದೊಂದು ಅದಾದಮೇಲೆ ಅದಾದಮೇಲೆ ನಮ್ಮದು ಹೊಲ. 3ನೇ ಸಾಲ 4ನೇ ಸಾಲ. ಗಿಡಗಳು ಎಲ್ಲ ಒಣಗೋಗ್ಬಿಟ್ಟೈತೆ, ಕಿತ್ತಾಕರೆ ಒಣಗೋಗ್ಬಿಟ್ಟೈತೆ. ಸೊ ಹಿಂಗಾಸ ಹೋಗ್ಬೇಕು ನಾವು ಹೊಲಕ್ಕೆ. ಹಾಯ್ ನೋಡಿ ಗಾಯ್ಸ್, ಬಂದಂಗೆ ನೀರು ಕೊಟ್ರು ನಮ್ಮ ಅಜ್ಜಿ. ರೀಚ್ಡ್. ಓಕೆ ಗಾಯ್ಸ್, see you in the next vlog. Tata, bye bye.